ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಆಪ್ಷನ್ ಎಂಟ್ರಿ ಕುರಿತು ಸ್ಟೂಡೆಂಟ್ಸು ಸಾಕಷ್ಟು ಡೌಟ್ಸನ್ನು ಕೇಳಿದರು. ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET 2024 ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡಿನೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಮಾಡಿದಾಗಿಂದ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ಯಾಕೆ ಸರ್ ಆಪ್ಷನ್ ಎಂಟ್ರಿ ಲಿಂಕನ್ನು ಎಕ್ಸ್ಟೆಂಡ್ ಮಾಡಿದ್ದು, ಈಗ ಏನಾದರೂ ಮತ್ತೆ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ, ಈಗ 3ನೇ ತಾರೀಕುವರೆಗೂ ಈ ಲಿಂಕ್ ಏನು ಎಕ್ಸ್ಟೆಂಡ್ ಮಾಡಿದರೆ ಮತ್ತೆ ಏನಾದರೂ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ ಇವತ್ತು ಸ್ಕೆಡ್ಯೂಲ್ ಪ್ರಕಾರ ಇವತ್ತು ಬೆಳಗ್ಗೆ 8 ಗಂಟೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗಬೇಕಾಗಿತ್ತು. ಬಟ್ ಇದು ನೆನ್ನೆ ನೈಟೇ ಒಂದು ಅಪ್ಡೇಟ್ ಆದರೆ ಬಂತು, ಇಲ್ಲ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗೋದಿಲ್ಲ, ಇದನ್ನೂ ಸಹ ಆಗಸ್ಟ್ 3ನೇ ತಾರೀಕುವರೆಗೂ ಓಪನ್ ಇರುತ್ತೆ ಅಂತ ಹೇಳಿಬಿಟ್ಟು. ಯಾಕೆ ಆಪ್ಷನ್ ಎಂಟ್ರಿ ಲಿಂಕನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದರೆ, ಈಗ ನಿಮಗೂ ಸಹ ಗೊತ್ತು, ಇಲ್ಲಿ UGCET 2024 ಕೌನ್ಸಿಲಿಂಗಲ್ಲಿ ನೋಡಿ, UGCET 2024 ಕೌನ್ಸಿಲಿಂಗಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಕೇವಲ ಇಂಜಿನಿಯರಿಂಗ್ ಕಾಲೇಜಸ್ ಅಷ್ಟೇ ಅಲ್ಲ, ಈ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಜೊತೆಗೆ ನರ್ಸಿಂಗ್ ಕಾಲೇಜಸ್ಸು ಆ್ಯಂಡ್ ಹಾಗೇನೂ ಸಹ ಈ ಒಂದು ನ್ಯೂರೋಪತಿ ಕೋರ್ಸಸ್ಗಳು ಏನಿದ್ದಾವೆ ಅದ್ರದ್ದು ಸಹ ಒಟ್ಟಿಗೆ ಆಪ್ಷನ್ ಎಂಟ್ರಿ ಆದರೆ ನಡೆಸ್ತಿದ್ದಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಕಾಲೇಜಸನ್ನು ಸೆಲೆಕ್ಟ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಆದರೆ ಆಗಿರಲಿಲ್ಲ. ಬಟ್ ಇಲ್ಲಿ ನರ್ಸಿಂಗ್ ಕಾಲೇಜಸನ್ನು ಯಾರಾದರೆ ಸೆಲೆಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರು ಆ್ಯಂಡ್ ಹಾಗೇನೂ ಸಹ ನ್ಯೂರೋಪತಿ ಕಾಲೇಜಸನ್ನು ಯಾರಾದರೆ ಆ್ಯಡ್ ಮಾಡಬೇಕು ಆಪ್ಷನ್ ಎಂಟ್ರಿ ಅಂತ ಅಂದ್ಕೊಂಡಿದ್ರು, ಅಂತಹ ಸ್ಟೂಡೆಂಟ್ಸ್ಗೆ ಇಲ್ಲಿ ಕಾಲೇಜಸ್ ಆದರೆ ಶೋ ಆಗ್ತಿರಲಿಲ್ಲ. ಅವ್ರಿಗೆ ಒಂದಿಷ್ಟು ಟೆಕ್ನಿಕಲ್ ಎರರ್ಸ್ ಆದರೆ ಆಗಿತ್ತು KEA ಕಡೆಯಿಂದ, ಹಾಗಾಗಿ ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಎಲ್ರಿಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ದೊಡ್ಡದಾಗಿ ರೀಸನ್ ಆದರೆ ಇಲ್ಲ. ಇಲ್ಲಿ ನರ್ಸಿಂಗ್ ಕಾಲೇಜಸ್ ಶೋ ಆಗ್ತಿರಲಿಲ್ಲ ಆ್ಯಂಡ್ ಹಾಗೇನೂ ಸಹ ನ್ಯೂರೋಪತಿ ಕಾಲೇಜಸ್ ಶೋ ಆಗ್ತಿರಲಿಲ್ಲ. ಹಾಗಾಗಿ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡಿದರೆ. ಸ್ಟೂಡೆಂಟ್ಸ್ ಏನು ಜಾಸ್ತಿ ಯೋಚನೆ ಮಾಡೋಂಥ ಅವಶ್ಯಕತೆ ಆದರೆ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲೂ ಇಲ್ಲ. ಇಲ್ಲಿ ನೀವು ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಬಂದುಬಿಟ್ಟು ಈಗ ಆಗಸ್ಟ್ 3ನೇ ತಾರೀಕುವರೆಗೂ ಸಹ ಒಂದು ಲಿಂಕ್ ಆದರೆ ಓಪನ್ ಇರುತ್ತೆ. ನೀವು ಅಲ್ಲಿಯ ತನಕ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಈಗಾಗಲೇ ಸ್ಟೂಡೆಂಟ್ಸ್ ಯಾರೆಲ್ಲ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ರೆ ಅಂಥ ಸ್ಟೂಡೆಂಟ್ಸ್ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಕಾಲೇಜಸ್ನ ಆ್ಯಡ್ ಮಾಡೋದು ಮಿಸ್ ಆಗಿದ್ರೆ ಆ ಒಂದು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಇದೊಂದು ರೀತಿಯ ಗುಡ್ ನ್ಯೂಸ್ ಯಾರಿಗೆ ಅಂತಂದರೆ, ಇಲ್ಲಿ ನರ್ಸಿಂಗ್ ಕಾಲೇಜಸ್ನ ಯಾರು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ರು ಆ್ಯಂಡ್ ಹಾಗೇನೂ ಸಹ ನ್ಯೂರೋಪತಿ ಕಾಲೇಜಸ್ನ ಯಾರು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂಥ ಸ್ಟೂಡೆಂಟ್ಸ್ಗೆ ಒಂದು ರೀತಿಯ ಗುಡ್ ನ್ಯೂಸೇ. ಪಾಪ ಅವರಿಗೆ ಕಾಲೇಜಸ್ ಆದರೆ ಶೋ ಆಗ್ತಿರಲಿಲ್ಲ, ಈಗ ಕಾಲೇಜಸ್ ಶೋ ಆಗ್ತಿದ್ದಾವೆ, ಅಂಥ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು ಆಗಿರೋದ. ಜೊತೆಗೆ ನೀವು ಇನ್ನೊಂದು ಡೌಟನ್ನು ಆದರೆ ಕೇಳ್ತಿದ್ರಿ, ಸರ್ ಈಗ ಆಗಸ್ಟ್ 3ನೇ ತಾರೀಕು ಆದಮೇಲೆ ಮತ್ತೇನಾದರೂ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಸರ್, ಇದೇ ರೀತಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ತುಂಬ ತಡ ಆಗುತ್ತಾರೆ ಸರ್ ಅಂತ ಸ್ಟೂಡೆಂಟ್ಸ್ ನೀವು ಕೇಳ್ತಿದ್ರಿ. ನೋಡಿ, ಖಂಡಿತವಾಗ್ಲೂ ಸಹ ಮತ್ತೆ ಆದರೆ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ಸು 99.9% ಆದರೆ ಇಲ್ಲ. ಈಗ ನಿಮಗೆ ಆಗಸ್ಟ್ 3ನೇ ತಾರೀಕು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡಿದ್ದ ಆದಮೇಲೆ ಮತ್ತೆ 3 ಡೇಸ್ ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನಾದರೆ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಆಗಸ್ಟ್ 3ನೇ ತಾರೀಕು ಆದಮೇಲೆ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಕಡಿಮೆ ಇದ್ದಾವೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ವರಿ ಆಗೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನೂ ಸಹ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಫಾಲೋ ಮಾಡಿ. ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಆದರೆ ಕ್ಲಾರಿಫೈ ಮಾಡ್ಕೋಬೋದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.